ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಫಸ್ಟ್ ಫಂಕ್ಷನ್ ಹಲ್ದಿ. ಸೊ ಹಲ್ದಿಗೋಸ್ಕರ ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಬಟ್ ಬೆಂಗಳೂರಿಂದ ಬಂದು ನಾನು ಇವ್ರ ಮನೆಗೆ ಬಂದಿದ್ದೆ. ಸೊ ಇವ್ರ ಮನೇಲಿ ಒಂದಿನ ಇದ್ಬಿಟ್ಟು ಈಗ ನಾನು ಹಲ್ದಿಗೋಸ್ಕರ ನಾನು ರೆಸಾರ್ಟಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಅವ್ರ ಮನೆಯಿಂದ ರೆಸಾರ್ಟ್ ತುಂಬ ದೂರ ಆಯಿತು ಅಂತ ಅವ್ರ ಬಸ್ಸಲ್ಲೇ ಹೋಗಿದ್ದು. ಅವ್ರ ಬಸ್ ಅಂದರೆ ಅವ್ರ ಡ್ಯಾಡ್ದು ಬಸ್ ಟ್ರಾವೆಲ್ ಥರನೇ ಬಿಸ್ನೆಸ್ಸು. ನೆಕ್ಸ್ಟ್ ಅಲ್ಲಿ ರೀಚ್ ಆದಮೇಲೆ ನಾವೆಲ್ಲರಿಗೂ ರೆಡಿ ಆಗೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೋ. ಸೊ ನನ್ನ ಫ್ರೆಂಡ್ ನೋಡ್ಬೋದು, ಇನ್ನೊಬ್ಳು ಫ್ರೆಂಡ್ದ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾಳೆ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಾನು ಹಲ್ದಿಗೆ ಹಾಕೊಂಡಿರೋ ಔಟ್ಫಿಟ್. ಸೊ ಮೇಕಪ್ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ನ್ಯೂಡ್ ಮೇಕಪ್. ಗೈಸ್, ನಾವೆಲ್ಲ ಬೇಗ ರೆಡಿಯಾಗಿ ಫಸ್ಟ್ ರೂಮಿಂದ ಆಚೆ ಬಂದ್ವಿ. ಸೊ ಬಂದ್ಬಿಟ್ಟು ಮೇನ್ ಹಲ್ದಿ ಫಂಕ್ಷನ್ ಎಲ್ಲಿ ನಡೆಯುತ್ತಲ್ಲ ಅಲ್ಲಿಗೆ ಹೋದ್ವಿ. ಸೊ ಅಲ್ಲಿ ಬಂದು ನೋಡಿದ್ರೆ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್, ಬೇರೆ ಫ್ರೆಂಡ್ಸ್ ಇದ್ರಲ್ಲ ಅವರೆಲ್ಲ ಬಂದು ಆಲ್ರೆಡಿ ವೇಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೀವು ನೋಡ್ಬೋದು, ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಲೈಕ್ ಸ್ವಿಮ್ಮಿಂಗ್ ಪೂಲು, ಡೆಕೋರೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಇದೆಲ್ಲ ರೋಶ್ನಿನೇ ಎಕ್ಸಿಕ್ಯೂಟ್ ಮಾಡಿರೋದು. ಸೊ ಅವಳೇನೆ ಪಿಂಟ್ರೆಸ್ಟ್ ಅದು ಇದು ಅಂತ ಸರ್ಚ್ ಮಾಡಿ ನಂಗೆ ಇದೇ ಥರ ಬೇಕು, ಇದೇ ಸೈಕಲ್ ಆಗಿರ್ಬೋದು, ಪ್ರತಿಯೊಂದು ಅವಳೇ ಯೋಚನೆ ಮಾಡಿರೋದು. ಸೊ ಗೈಸ್, ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಹೇಳ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇದ್ದಾರಲ್ಲ, ಇವರು ಅವ್ರ ಡ್ಯಾಡಿ, ಸೊ ರೋಶ್ನಿಯಾರ್ ಅಪ್ಪ. ಸೊ ಅವ್ರ ಕುರ್ತಾನೂ ಸಹ ಅವಳು ಎಂಬ್ರಾಯ್ಡ್ರಿ ಮಾಡಿಸಿದ್ದಾಳೆ. ಮೈ ಡಾಟರ್ ವಿಲ್ ಆಲ್ವೇಸ್ ಬಿ ಮೈ ಪ್ರಿನ್ಸೆಸ್ ಫಾರ್ ಎವರ್ ಅಂತ. ಇಷ್ಟೊಂದು ಚಿಕ್ಕ ಡೀಟೇಲಿಂಗ್ಸು ಸಹ ರೋಶ್ನಿನೇ ಕೊಟ್ಟಿರೋದು. ಸೊ ನೆಕ್ಸ್ಟ್ ನಮಗೆ ತಡ್ಕೊಳಕ್ಕೆ ಆಗಲಿಲ್ಲ. ಸೊ ನಾವು ಫಸ್ಟ್ ಹೋಗಿದ್ದು ರೋಶ್ನಿ ಹತ್ರ. ಸೊ ರೋಶ್ನ ನೀವು ಇಲ್ಲಿ ನೋಡ್ಬೋದು, ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಮೇಕಪ್ ಅಂತೂ ಸಖತ್ತಾಗಿ ಮಾಡಿಸಿದ್ಲು. ಯಾರ ಹತ್ರ ಮಾಡಿಸಿದ್ಲು ಅಂತ ಗೊತ್ತಿಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಔಟ್ಫಿಟ್ನ ಅವಳೇ ರೆಡಿ ಮಾಡಿರೋದು. ಲೈಕ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್. ಆ ಫ್ಯಾಬ್ರಿಕ್ ಹುಡ್ಕೋದಾಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನಮ್ಮ ಧುಲೆ ರಾಜ. ಸೊ ಅವರಂತೂ ಹ್ಯಾಂಡ್ಸಮ್. ಸೊ ಆಮೇಲೆ ನಾವೆಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೋ, ಫೋಟೋಸ್ ಕ್ಲಿಕ್ ಮಾಡೋದು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಇವೆಲ್ಲ ತುಂಬ ಪ್ರೆಷಿಯಸ್ ಮೂಮೆಂಟ್ಸ್ ನಮ್ಗಳಿಗೆ. ಸೊ ಅಷ್ಟರಲ್ಲಿ ಲೈಕ್ ವಿಶಾಲ್ ಅವರು ರೆಡಿಯಾಗಿ ಬಂದರು. ಅವಳಿಗೂ ಸೇಮ್ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ರೆಡಿ ಮಾಡಿದ್ಲು. ಚಪ್ಪಲಿನೂ ಸಹ ಗೈಸ್ ನೋಟಿಸ್ ಮಾಡಿ, ಬೇಕಾದರೆ ಹಿಂದಕ್ಕೆ ಹೋಗ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಬರೋ ಅಷ್ಟರಲ್ಲೇ ಡಾನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ಇನ್ನು ರೋಶ್ನಿದು ಎಂಟ್ರಿ ಆಗುತ್ತೆ. ಸೊ ನಾನು ವಾಯ್ಸ್ ಓವರ್ ಕೊಡಲ್ಲ, ಬಿಕಾಸ್ ರಾ ವಿಡಿಯೋ ಇರಬೇಕು ಅಂತ ನನ್ನ ಆಸೆ. ಸೊ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಗೈಸ್ ನೋಡೋದ.
ಗೈಸ್ ಡಾನ್ಸ್ ಮಾಡೋ ಅಷ್ಟೊತ್ತು ಡಾನ್ಸ್ ಮಾಡಿದ್ಮೇಲೆ ನಾವೆಲ್ಲರೂ ಒಬ್ಬೊಬ್ಬರಾಗಿ ನೀರಲ್ಲಿ ಎತ್ತಾಕ್ತಾ ಇದ್ವಿ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ನನ್ನ ಫ್ರೆಂಡನ್ನು ಬೀಳಿಸಿದ್ವಿ, ನೆಕ್ಸ್ಟ್ ಇನ್ನೊಂದು ಫ್ರೆಂಡನ್ನು ಬೀಳಿಸಿದ್ವಿ. ಸೊ ಥರ್ಡ್ ನಾನೇ ಬಿದ್ದಿದ್ದು. ಸೊ ಅಲ್ಲಿ ನೀರಲ್ಲಿ ಬೀಳೋಕ್ಕಿಂತ ಮುಂಚೆ ನಾವು ರೋಶ್ನಿಗೆ ಹಲ್ದಿನೂ ಹಚ್ಚಿತ್ತಿಲ್ಲ, ಅದಾದಮೇಲೆ ನಾವು ಹಚ್ಚಿದ್ದು. ಸೊ ಯಾಕಂದರೆ ನೀರಲ್ಲಿ ಹಾಕಿದ್ಮೇಲೆ ನನ್ನ ಫೋನ್ ಅಂತ ಇರ್ತಿಲ್ಲ, ಸೊ ಯಾರಿಗೂ ಕೊಟ್ಬಿಟ್ಟಿದ್ದೆ. ಸೊ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. Please guys, like, comment and subscribe to my channel.